ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ನಮ್ಮ ಭಾರತದ ಇತಿಹಾಸದಲ್ಲಿ ಶಕ್ತಿ, ಜ್ಞಾನ ಮತ್ತು ವೈರಾಗ್ಯದ ಸಂಕೇತವಾಗಿ ನಿಲ್ಲುತ್ತಿರುವ ಒಬ್ಬ ಮಹಾನ್ ವ್ಯಕ್ತಿ ಬಾಹುಬಲಿ. ಶ್ರಾವಣ ಬೆಳಗೋಳದಲ್ಲಿ 57 ಅಡಿ ಎತ್ತರದಲ್ಲಿ ಅಚಲವಾಗಿ ನಿಂತಿರುವ ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ಲಕ್ಷಾಂತರ ಜನರು ನೋಡುವರು. ಆದರೆ ಇನ್ನೂ ಹಲವು ಪ್ರಶ್ನೆಗಳು ನಮ್ಮ ಮುಂದೆ ನಿಂತಿವೆ. ಬಾಹುಬಲಿ ಯಾರು? ಅವರು ಏಕೆ ನಗ್ನರಾಗಿದ್ದಾರೆ? ಅವರ ಜೀವನದಲ್ಲಿ ಏನು ಸಂಭವಿಸಿತು? ಏಕೆ ಅವರನ್ನು ಮಹಾಯೋಗಿ ಎಂದು ಕರೆಯುತ್ತಾರೆ? ಇಂದು ಈ ಕಥೆಯಲ್ಲಿ ತಿಳಿದುಕೊಳ್ಳೋಣ. ಬಾಹುಬಲಿಯ ಆರಂಭ. ಬಾಹುಬಲಿ ಜೈನ ಧರ್ಮದ ಮೊದಲ ತೀರ್ಥಂಕರರಾದ ರಿಷಭನಾಥನ ಪುತ್ರ ಹಾಗೂ ತಾಯಿ ಸುನಂದಾದೇವಿ. ಅವರಿಗೆ ಅಣ್ಣನೇ ಭರತ ಚಕ್ರವರ್ತಿ. ಇವರದ್ದು ಧರ್ಮ, ತ್ಯಾಗ, ಶಾಂತಿ ಇದಕ್ಕೆಲ್ಲ ಪ್ರಸಿದ್ಧ ಕುಟುಂಬ. ಬಾಲ್ಯದಿಂದಲೇ ಬಾಹುಬಲಿ ಶಾಂತ, ಜ್ಞಾನಿ ಮತ್ತು ಧೈರ್ಯಶಾಲಿ. ಒಂದು ದಿನ ರಿಷಭನಾಥರು ತಮ್ಮ ರಾಜ್ಯ, ಆಸ್ತಿ, ಅಧಿಕಾರ ಎಲ್ಲವನ್ನೂ ಬಿಟ್ಟು ಆಧ್ಯಾತ್ಮಿಕ ಜೀವನಕ್ಕೆ ಹೆಜ್ಜೆ ಇಟ್ಟರು. ತಂದೆ ಬಿಟ್ಟು ಹೋದ ನಂತರ ರಾಜ್ಯ ಯಾರಿಗೆ ಅನ್ನೋ ಪ್ರಶ್ನೆ ಹುಟ್ಟಿತು. ಅಲ್ಲಿಂದಲೇ ಬಾಹುಬಲಿ ಭರತ ಕತೆ ಆರಂಭವಾಗುತ್ತದೆ. ಇಬ್ಬರ ಸ್ವಭಾವ ಎರಡು ದಿಕ್ಕು. ಭರತನಿಗೆ ದೊಡ್ಡ ಆಸೆ, ಮಹತ್ವಾಕಾಂಕ್ಷೆ, ಜಗತ್ತನ್ನೇ ಗೆದ್ದು ಚಕ್ರವರ್ತಿ ಆಗಬೇಕು ಎನ್ನುವ ಬಯಕೆ. ಆದರೆ ಬಾಹುಬಲಿ ಶಾಂತಿ, ಧರ್ಮ, ಸತ್ಯ ಈ ಮೌಲ್ಯಗಳನ್ನು ಹೆಚ್ಚು ಪ್ರೀತಿಸುತ್ತಿದ್ದನು. ಹೀಗೆ ಇಬ್ಬರ ಸ್ವಭಾವ ಬೇರೆ, ಗುರಿನೂ ಬೇರೆ. ಒಂದು ದಿನ ಯಾರು ದೊಡ್ಡವರು ಎನ್ನುವ ಪ್ರಶ್ನೆಯಿಂದ ಗಲಾಟೆ ಉಂಟಾಯಿತು. ಜೈನ ಧರ್ಮದ ಪ್ರಕಾರ ಅವರಿಗೆ 3 ಶಾಂತಿಯ ಪರೀಕ್ಷೆಗಳು ನಡೆದವು. ಮೊದಲನೆಯದ್ದು ದೃಷ್ಟಿ ಯುದ್ಧ. ಇಬ್ಬರು ಒಬ್ಬರ ಕಣ್ಣಲ್ಲಿ ಇನ್ನೊಬ್ಬರನ್ನು ನೋಡಬೇಕು. ಯಾರು ಮೊದಲು ಕಣ್ಣು ಮಿಟುಕಿಸುವರೋ ಅವರದೇ ಸೋಲು. ಸ್ವಲ್ಪ ಸಮಯದ ನಂತರ ಭರತನು ಕಣ್ಣು ಮಿಟುಕಿಸಿದ. ಇದರಿಂದ ಬಾಹುಬಲಿಗೆ ಮೊದಲನೇ ಜಯ. ಎರಡನೆಯದ್ದು ನೀರಿನ ಯುದ್ಧ. ಈ ಯುದ್ಧದಲ್ಲಿ ನೀರಿನೊಳಗೆ ತಳ್ಳಾಟ ಮಾಡಬೇಕು. ಇದರಲ್ಲಿ ಬಲ, ಸಮತೋಲನ ಎರಡೂ ಮುಖ್ಯವಾಗಿತ್ತು. ಬಾಹುಬಲಿ ಗಟ್ಟಿಯಾಗಿ ನಿಂತರು. ಭರತ ಹಿಂದಕ್ಕೆ ಹೋದ. ಇದರಿಂದ ಎರಡನೇ ಜಯವೂ ಬಾಹುಬಲಿಗೆ ಆಯಿತು. ಮೂರನೆಯದಾಗಿ ಮಲ್ಲ ಯುದ್ಧ. ಇದು ಭೂಮಿಯ ಮೇಲೆ ನಡೆದ 3ನೇ ಪರೀಕ್ಷೆ. ಬಲಕ್ಕೆ ಹೋರಾಟ. ಒಮ್ಮೆ ಭರತ ಮುನ್ನಡೆ, ಮತ್ತೊಮ್ಮೆ ಬಾಹುಬಲಿ ಮುನ್ನಡೆ. ಹೀಗೆ ತುಂಬಾ ಸಮಯದವರೆಗೂ ಹೋರಾಡುತ್ತಿದ್ದರು. ಕೊನೆಯಲ್ಲಿ ಬಾಹುಬಲಿ ತಮ್ಮ ಬಲದಿಂದ ಭರತನನ್ನು ನೆಲಕ್ಕೆ ತಗ್ಗಿಸಿದನು. 3 ಪರೀಕ್ಷೆಗಳಲ್ಲೂ ಬಾಹುಬಲಿಗೆ ಜಯ. ಜನರು ಸಂತೋಷದಿಂದ ಕೂಗುತ್ತಿದ್ದರು. ರಾಜ್ಯ ಬಾಹುಬಲಿಗೆ ಸಿಗಬೇಕಿತ್ತು. ಆದರೆ ಬಾಹುಬಲಿಯ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಉಂಟಾಯಿತು. ನಾನು ಯಾರನ್ನು ಗೆದ್ದೆ? ಸ್ವಂತ ಅಣ್ಣನನ್ನು ಸೋಲಿಸುವುದು ಇದು ನಿಜವಾದ ಜಯವೇ ಎಂದು ಬಾಹುಬಲಿ ಆಲೋಚಿಸುತ್ತಾ ನಿಂತು ಬಿಟ್ಟನು. ಜಯದ ಕ್ಷಣ ಅವರಿಗೆ ಸಂತೋಷ ಕೊಡಲಿಲ್ಲ. ಮನಸ್ಸು ಎಲ್ಲ ಖಾಲಿ. ಅವರು ಇನ್ನೂ ಆಳವಾಗಿ ಯೋಚಿಸಿದರು. ಬೇರೆಯವರನ್ನು ಗೆಲ್ಲೋದು ತುಂಬಾ ಸುಲಭ, ಸ್ವಂತೊಳಗಿನ ಅಹಂಕಾರವನ್ನು ಗೆಲ್ಲೋದು ಕಷ್ಟ ಎಂದು ಅವರು ಅರಿತುಕೊಂಡರು. ಈ ಒಂದು ಅರಿವು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ವೈರಾಗ್ಯದ ಕ್ಷಣ. ರಾಜ್ಯ, ಬಲ, ಆಸ್ತಿ ಎಲ್ಲವೂ ಅವರಿಗೆ ಅರ್ಥವಿಲ್ಲದಂತಾಯಿತು. ದೇಹದ ಬಲಕ್ಕಿಂತ ಮನಸ್ಸಿನಲ್ಲಿರುವ ಅಹಂಕಾರ ದೊಡ್ಡದು ಎನ್ನುವ ಜ್ಞಾನ ಬಂದಾಗ ಅವರು ಎಲ್ಲವನ್ನೂ ಬಿಡಲು ನಿರ್ಧರಿಸಿದರು. ರಾಜ್ಯ, ಆಸ್ತಿ ಮತ್ತೆ ಬಟ್ಟೆಯನ್ನೂ ಸಹ. ಇಲ್ಲಿ ಬಟ್ಟೆ ಬಿಡುವುದು ಅಶ್ಲೀಲತೆ ಅಲ್ಲ, ಅದು ನನ್ನದು ಎನ್ನುವ ಭಾವನೆಯನ್ನು ತ್ಯಜಿಸುವ ಸಂಕೇತ. ಅವರು ಹೇಳಿದರು, ನನಗೆ ಏನೂ ನನ್ನದ್ದು ಅಲ್ಲ. ಈ ಭಾವನೆಗಳೊಂದಿಗೆ
ಅವರು ಕಾಡಿಗೆ ಹೊರಟರು. ಒಂದೇ ಜಾಗದಲ್ಲಿ ನಿಂತು ತಪಸ್ಸು ಆರಂಭಿಸಿದರು. ನಿರಂತರ ತಪಸ್ಸು. ಅವರು ತುಂಬಾ ದಿನಗಳವರೆಗೂ ಒಂದೇ ಜಾಗದಲ್ಲಿ ನಿಂತಿದ್ದರು. ಅಷ್ಟು ನಿಶ್ಚಲವಾಗಿದ್ದರಿಂದ ಕೈಕಾಲುಗಳ ಸುತ್ತ ಬಳ್ಳಿಗಳು ಬೆಳೆದವು. ಇದರಿಂದ ನಮಗೆ ಅವರು ಎಷ್ಟು ಏಕಾಗ್ರತೆ, ಶಾಂತಿ ಮತ್ತು ಆಳವಾದ ಧ್ಯಾನ ಮಾಡುತ್ತಿದ್ದರು ಎಂದು ತಿಳಿಯುತ್ತದೆ. ಈ ತಪಸ್ಸಿನಲ್ಲಿ ಅವರ ಕೋಪ, ಲೋಭ, ಅಹಂಕಾರ ಎಲ್ಲವೂ ಕರಗಿದವು. ಒಂದು ದಿನ ಬಾಹುಬಲಿಗೆ ಕೇವಲ ಜ್ಞಾನ ದೊರಕಿತು, ಅಂದರೆ ಪೂರ್ಣವಾದ ಸತ್ಯದ ಅರಿವು. ಅವರ ಮನಸ್ಸು ಸಂಪೂರ್ಣ ಶಾಂತವಾಯಿತು. ಅವರ ಆತ್ಮ ಬೆಳಕಿನಿಂದ ತುಂಬಿತು. ಆ ಸಮಯದಿಂದ ಜನರು ಅವರನ್ನು ಗೊಮ್ಮಟೇಶ್ವರ ಎಂದು ಕರೆಯಲು ಆರಂಭಿಸಿದರು. ಅದರ ಅರ್ಥ ಅಚಲವಾಗಿ ನಿಂತು ತಪಸ್ಸು ಮಾಡಿದ ಮಹಾ ತಪಸ್ವಿ. ಬಾಹುಬಲಿ ಮೂರ್ತಿ. ಕ್ರಿಶಃ 981ರಲ್ಲಿ ಗಂಗಾ ರಾಜ್ಯದ ಸಚಿವ ಚಾಮುಂಡರಾಯರು 57 ಅಡಿ ಎತ್ತರದ ಏಕಶಿಲಾ ಮೂರ್ತಿಯನ್ನು ನಿರ್ಮಿಸಿದರು. ಇದು ಇಂದಿಗೂ ಭಾರತದ ಅತಿ ದೊಡ್ಡ ಏಕಶಿಲಾ ಮೂರ್ತಿಗಳಲ್ಲಿ ಒಂದು. ಶಾಂತಿಯ ಸಂಕೇತ. ಮಹಾಮಸ್ತಕಾಭಿಷೇಕ. ಇದು ಗೊಮ್ಮಟೇಶ್ವರನಿಗೆ ಮಾಡುವ ಅತ್ಯಂತ ವಿಶೇಷ ಪೂಜೆ. ಮಹಾಮಸ್ತಕಾಭಿಷೇಕ ಎಂದು ಕರೆಯುತ್ತಾರೆ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹೋತ್ಸವದಲ್ಲಿ ಗೊಮ್ಮಟೇಶ್ವರನ ಮೂರ್ತಿಗೆ ಹಾಲು, ನೀರು, ಚಂದನ, ಅರಿಶಿಣ ಮೊದಲಾದ ದ್ರವ್ಯಗಳಿಂದ ವಿಶೇಷ ಅಭಿಷೇಕ ಮಾಡಲಾಗುತ್ತದೆ. ಈ ದೃಶ್ಯ ನೋಡಲು ಲಕ್ಷಾಂತರ ಭಕ್ತರು ಶ್ರಾವಣ ಬೆಳಗೊಳಕ್ಕೆ ಬರುತ್ತಾರೆ. ಇದು ತಪಸ್ಸು, ಧರ್ಮ ಮತ್ತು ಶಾಂತಿಯ ಸಂಕೇತ. ಸ್ನೇಹಿತರೆ, ಬಾಹುಬಲಿಯ ಜೀವನ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ. ನಿಜವಾದ ಬಲ ದೇಹದಲ್ಲಿಲ್ಲ, ಮನಸ್ಸಿನಲ್ಲಿರುತ್ತದೆ. ಅಹಂಕಾರ ಇದ್ದರೆ ಗೆದ್ದರೂ ಸಂತೋಷ ಸಿಗುವುದಿಲ್ಲ. ಹಾಗೂ ತಪಸ್ಸು ಅಂದರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದಲ್ಲ, ತನ್ನನ್ನೇ ತಾನು ಬದಲಿಸಿಕೊಳ್ಳುವುದು. ಅದಕ್ಕೆ ಇಂದಿಗೂ ಗೊಮ್ಮಟೇಶ್ವರನ ಮೂರ್ತಿಯ ಮುಂದೆ ನಿಂತಾಗ ಮನಸ್ಸು ತಾನೇ ಶಾಂತವಾಗುತ್ತದೆ. ಆ ಶಾಂತಿಯ ಮೂಲವೇ ಬಾಹುಬಲಿಯ ತ್ಯಾಗ, ಜ್ಞಾನ ಮತ್ತು ತಪಸ್ಸು. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.